ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 2ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯನ್ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗೀ ಭವತಿ ಕಶ್ಚನ. ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದನ್ನೇ ಯೋಗವೆಂದು ತಿಳಿ, ಏಕೆಂದರೆ ಸಂಕಲ್ಪವನ್ನು ತ್ಯಾಗ ಮಾಡದೆ ಯಾರೂ ಕೂಡ ಯೋಗಿಯಾಗಲಾರರು ಎಂಬ ಅದ್ಭುತವಾದಂಥ ಒಂದು ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಸನ್ಯಾಸಿ ಅಂದರೆ ಪ್ರಪಂಚದಲ್ಲಿ ಲೌಕಿಕ ಕೆಲಸಗಳನ್ನೆಲ್ಲ ತ್ಯಜಿಸಿ ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಿರತನಾಗಿರುವವನು. ಅವನಲ್ಲಿ ಯಾವ ಕೀರ್ತಿಯ ಆಸೆಯೂ ಇರಬಾರದು. ನಾನು ಮಹಾ ತಪಸ್ವಿ ಅಥವಾ ಜ್ಞಾನಿ ಎಂಬ ಅಹಂಕಾರವೂ ಇರಬಾರದು. ಲೋಕ ತನ್ನನ್ನು ಗೌರವಿಸಬೇಕು, ಪೂಜ್ಯ ದೃಷ್ಟಿಯಿಂದ ನೋಡಬೇಕು ಮುಂತಾದವುಗಳು ಕೂಡ ಇರಬಾರದು. ಕೇವಲ ಸತ್ಯ ಸಾಕ್ಷಾತ್ಕಾರ ಒಂದೇ ಅವನ ಗುರಿಯಾಗಿರಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಕೃಷ್ಣ ಒಬ್ಬ ಸನ್ಯಾಸಿಗೆ ಇರಬೇಕಾಗಿರುವಂತಹ ಗುಣಲಕ್ಷಣಗಳನ್ನ ಸವಿವರವಾಗಿ ತಿಳಿಸ್ತಾ ಇದ್ದಾನೆ. ಆದರೆ ನಮ್ಮ ಸಮಾಜದಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕಿ ನಾವು ಯೋಚನೆ ಮಾಡಬೇಕು, ಹೇಗೆ ಏನು ಅಂತ ಹೇಳಿ. ಸನ್ಯಾಸಿ ಅಂದರೆ ಪ್ರಪಂಚದಲ್ಲಿ ಇರುವಂತಹ ಲೌಕಿಕ ಕೆಲಸಗಳನ್ನೆಲ್ಲ ತ್ಯಜಿಸಿ ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿಯೇ ನಿರತನಾಗಿರಬೇಕು ಅಂತ ಹೇಳ್ತಾನೆ. ಹಾಗಿದ ಮೇಲೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಿರತನಾಗಿರುವಂಥ ಸನ್ಯಾಸಿಗಳನ್ನು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ನಾವು ಗಮನಿಸಬಹುದು. ಎಲ್ಲ ಸನ್ಯಾಸಿಗಳು, ಕಾವಿ ತೊಟ್ಟ ಎಲ್ಲ ಸನ್ಯಾಸಿಗಳು ಹಾಗೇ ಇದ್ದಾರಾ? ಅವರಿಗೆ ಯಾವ ಕೀರ್ತಿಯ ಆಸೆಯೂ ಇರಬಾರ್ದಂತೆ. ಮಹಾ ತಪಸ್ವಿ ನಾನು ತುಂಬ ಜ್ಞಾನವನ್ನು ಪಡ್ಕೊಂಡಿದ್ದೇನೆ ಎಂಬ ಅಹಂಕಾರವೂ ಕೂಡ ಇರಬಾರ್ದು. ಹಾಗೆ ಇರುವಂತಹ ತಪಸ್ವಿಗಳು ಅಥವಾ ಸನ್ಯಾಸಿಗಳು ಎಷ್ಟು ಜನ ನಮ್ಮೊಡನೆ ಇದ್ದಾರೆ? ನೀವೇ ಒಮ್ಮೆ ನಿಮ್ಮ ಸುತ್ತ ಒಮ್ಮೆ ಗಮನಿಸಿ ನೋಡಿ. ಹಾಗೆ ಮುಂದುವರೆದು ಕೃಷ್ಣ ಹೇಳ್ತಾನೆ, ಯೋಗಿ ಅಂತಂದ್ರೆ ಅವನು ಹಲವಾರು ಕೆಲಸಗಳಲ್ಲಿ ನಿರತನಾಗಿರುವವನು. ನೋಡಿ, ಇಲ್ಲಿ ಕೃಷ್ಣ ಸನ್ಯಾಸಿ ಮತ್ತು ಯೋಗಿಗೆ ಇರಬೇಕಾಗಿರುವಂಥ ಒಂದು ಸಮಗ್ರ ವ್ಯತ್ಯಾಸವನ್ನ ತಿಳಿಸ್ತಾ ಇದ್ದಾನೆ. ಮೊಟ್ಟ ಮೊದಲನೇದಾಗಿ ಸನ್ಯಾಸಿ ಈ ಪ್ರಪಂಚದ ಲೌಕಿಕ ಕೆಲಸಗಳನ್ನೆಲ್ಲ ತ್ಯಜಿಸಿ ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಿರತನಾಗಬೇಕು ಅಂಥೇಳಿ, ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾತ್ರ ಆತ ಕೆಲಸ ಮಾಡಬೇಕು ಅಂತ. ಆದರೆ ಇಲ್ಲಿ ಯೋಗಿ ಆಗಿರೋನು ಮಾತ್ರ ಹಲವಾರು ಕೆಲಸಗಳಲ್ಲಿ ನಿರತನಾಗಿರುವಂಥವನು ಅಂಥೇಳಿ ತಿಳಿಸ್ತಾ ಇದ್ದಾನೆ. ಅಂತಂದಮೇಲೆ ಸನ್ಯಾಸಿ ಆಗಿರುವಂಥವನು ಹಾಗಿರಬೇಕಾದ್ರೆ ಯೋಗಿ ಗೃಹಸ್ಥನಾಗಿ ಇದ್ರೂ ಕೂಡ ಯೋಗಿಯಾಗಿ ಹೇಗೆ ಪರಿವರ್ತನೆ ಮಾಡ್ಕೊಳ್ಬಹುದು ತನ್ನನ್ನು ತಾನು ಅನ್ನುವಂಥ ಮಾತನ್ನ ಕೃಷ್ಣ ಸವಿವರವಾಗಿ, ಸಂಕ್ಷಿಪ್ತವಾಗಿ, ಸುಲಲಿತವಾಗಿ ತಿಳಿಸ್ತಾ ಇದ್ದಾನೆ. ಅಂಥ ಕೆಲಸಗಳು, ಹಲವಾರು ಕೆಲಸಗಳಂದರೆ ಯಾವುದು? ಆ ಎಲ್ಲ ಕೆಲಸಗಳು ಮನೆಗೆ ಸಂಬಂಧಪಟ್ಟಂತೆ ಇರಬಹುದು, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಸಮಾಜಕ್ಕೆ ಸಂಬಂಧಿಸಿದಂತೆ ಇರಬಹುದು, ಇನ್ನು ದೇಶಕ್ಕೆ ಸಂಬಂಧಪಟ್ಟಿರಬಹುದು. ಆದರೆ ಈ ಕರ್ಮಗಳ ಹಿಂದೆ ಫಲಾಪೇಕ್ಷೆ ಇರಬಾರ್ದು. ಅಧಿಕಾರ, ಐಶ್ವರ್ಯ ಯಾವುದನ್ನು ಕೂಡ ಆತ ನಿರೀಕ್ಷಿಸಬಾರ್ದು. ಅಂದರೆ ಎರಡರ ಹಿಂದೆಯೂ ಕೂಡ ಒಂದು ಸಾಮಾನ್ಯವಾದ ಭಾವನೆ ಇದೆ, ಅದೇ ಫಲಾಪೇಕ್ಷೆ ಇಲ್ಲದೆ ಇರುವಂಥದ್ದು. ಇಬ್ಬರೂ ಮಾಡುವ ಕೆಲಸಗಳು ವ್ಯತ್ಯಾಸವಾಗಬಹುದು. ಒಬ್ಬ ತಪಸ್ಸು ಮಾಡಿದರೆ
ಮತ್ತೊಬ್ಬ ಯಾವುದೋ ಒಂದು ಲೌಕಿಕ ಕರ್ಮವನ್ನ ಮಾಡಬಹುದು. ಆದರೆ ಅದರ ಹಿಂದೆ ಒಂದು ಸಾಮಾನ್ಯವಾದ ನಿಲುವು ಇದೆ. ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಆದರೆ ಇಬ್ಬರೂ ಕೂಡ, ಅಂದರೆ ಸನ್ಯಾಸಿ ಮತ್ತು ಯೋಗಿ ಇಬ್ಬರೂ ಕೂಡ ಈ ಲೋಕದಲ್ಲಿ ಅನಾಸಕ್ತರಾಗಿರಬೇಕು. ಇಬ್ಬರೂ ಮತ್ತೊಂದನ್ನ ಮಾಡಲೇಬೇಕಾಗಿದೆ. ಅದೇ ಸಂಕಲ್ಪಗಳನ್ನು ತ್ಯಜಿಸಬೇಕು. ಅಂದರೆ ಇಲ್ಲಿ ಸಂಕಲ್ಪ ಅಂತಂದ್ರೆ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳೋದು ಅಥವಾ ಮನಸ್ಸಿನಲ್ಲಿಯೇ ಒಂದು ಊಹೆಯನ್ನ ಮಾಡ್ಕೊಳ್ಳುವಂಥದ್ದು. ನಾನು ಹೀಗೆ ಮಾಡ್ತೇನೆ, ನಾನು ಹಾಗೆ ಮಾಡ್ತೇನೆ, ನಾನು ಇದನ್ನು ಅನುಭವಿಸುತ್ತೇನೆ, ಇಲ್ಲಿ ಸಿಕ್ಕದೇ ಇದ್ದರೆ ನಾನು ಬೇರೆ ಕಡೆಗೆ ಹೋಗ್ತೇನೆ, ಒಂದಲ್ಲದೆ ಹೋದರೆ ಮತ್ತೊಂದರಿಂದ ನನಗೆ ಪ್ರಿಯವಾದುದನ್ನು ನಾನು ಈಡೇರಿಸ್ಕೊಳ್ತೇನೆ ಅಂಥೇಳಿ ಮನದಲ್ಲಿ ಚಿಂತಿಸುತ್ತಿರುವಂಥದ್ದಿದೆಯಲ್ವಾ, ಇದನ್ನೇ ಸಂಕಲ್ಪ ಅಂತ ಹೇಳೋದು. ಇದನ್ನು ತ್ಯಜಿಸಿದಲ್ಲದೆ ಯಾರೂ ಕೂಡ ಯೋಗಿಗಳಾಗಲಾರರು. ಈಗ ನಾವು ಹಲವಾರು ಬಾರಿ ಈ ಲೌಕಿಕವಾದ ಪ್ರಪಂಚದಲ್ಲಿ ಇಂಗ್ಲಿಷ್ನಲ್ಲಿ ಮ್ಯಾನಿಫೆಸ್ಟೇಷನ್ ಅಥವಾ ಅಫರ್ಮೇಷನ್ಸ್ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಸಂಕಲ್ಪ ಅನ್ನುವಂಥ ಒಂದು ಪದಕ್ಕೆ ಇರುವಂಥ ಒಂದು ಅನ್ವರ್ಥ ಪದಗಳು. ಈ ಕೆಲಸ ನಾನು ಮಾಡಿಯೇ ತೀರ್ತೇನೆ, ಇದು ನನಗೆ ಸಿಕ್ಕೇ ಸಿಗಬೇಕು, ಈ ಒಂದು ಗುರಿಯನ್ನು ನಾನು ತಲುಪಿಯೇ ತಲುಪ್ತೇನೆ, ಅಥವಾ ಈ ಒಂದು ವಸ್ತುವನ್ನು ನಾನು ಪಡಿತೇನೆ, ಈ ಒಂದು ಪ್ರವಾಸಕ್ಕೆ ನಾನು ಹೋಗಿಯೇ ಹೋಗ್ತೇನೆ, ಇಂಥದ್ದೊಂದು ವಸ್ತುವನ್ನು ನಾನು ಖರೀದಿಸ್ತೇನೆ ಅಂಥೇಳಿ ನಾವು ನಮಗೆ ನಾವೇ ಶಪಥಗಳನ್ನು ಹಾಕ್ಕೊಳ್ತೀವಲ್ವಾ, ಪ್ರತಿಜ್ಞೆಗಳನ್ನು ಮಾಡ್ಕೊಳ್ತೀವಲ್ವಾ, ಅದು ಸಂಕಲ್ಪ. ಆ ಸಂಕಲ್ಪಗಳನ್ನು ಕೂಡ ಒಬ್ಬ ಸನ್ಯಾಸಿಯಾಗಿರೋನು ಮತ್ತು ಯೋಗಿಯಾಗಿರೋನು ಆ ಸಂಕಲ್ಪಗಳನ್ನು ಕೂಡ ತ್ಯಜಿಸಬೇಕಂತೆ. ಯಾಕಂದರೆ ಹೇಗೆ ಜೀವನ ಬರ್ತಾ ಹೋಗುತ್ತೋ ಹಾಗೆ ಅದನ್ನು ಸ್ವೀಕರಿಸಿ ಸಾಕ್ತಾ ಹೋಗಬೇಕಾಗಿರುವಂತಹ ಜೀವನವೇ ಒಬ್ಬ ಯೋಗಿಯ ಜೀವನ ಮತ್ತು ಒಬ್ಬ ಸನ್ಯಾಸಿಯ ಜೀವನ ಆಗಿರಬೇಕು ಅಂತ. ಎಂಥ ಒಂದು ಅದ್ಭುತವಾದ ಮಾತು ನೋಡಿ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಇಂಥೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ, ಹೀಗೇ ಇರ್ತೀನಿ, ಹೀಗೇ ಮಾಡ್ತೀನಿ, ಇಂಥ ಕೆಲಸಕ್ಕೆ ಹೋಗ್ತೀನಿ, ಇಂಥ ಸಂಬಳವನ್ನೇ ಪಡಿತೇನೆ, ಇಂಥದ್ದೇ ಕಾರನ್ನು ನಾನು ತಗೊಳ್ತೀನಿ ಅಂತೆಲ್ಲ ನಾವು ಅಂದ್ಕೊಳ್ತಾ ಹೋಗ್ತೇವೆ, ಇಂಥದ್ದೇ ದೊಡ್ಡ ಮನೆಯನ್ನು ಕಟ್ತೀನಿ ಅಂತೆಲ್ಲ. ಆದರೆ ನಿಜವಾಗಿಯೂ ಯೋಗಿಯಾಗಿರೋರು ಅಥವಾ ಸನ್ಯಾಸಿಯಾಗಿರೋರು ಇಂಥ ಸಂಕಲ್ಪಗಳನ್ನು ಯಾವುದನ್ನೂ ಮಾಡಿಕೊಡ್ದು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅನ್ನುವಂಥ ಗಾದೆಯ ಮಾತಿನಂತೆ ಬರುವಂಥ ಎಲ್ಲ ಅನುಭವಗಳನ್ನು, ಸಂಕಷ್ಟಗಳನ್ನು, ಸಂತೋಷಗಳನ್ನು ಸಂಕಲ್ಪ ಬಂದಂತೆ ಹಾಗೇ ಸ್ವೀಕರಿಸಿ ಅದನ್ನು ಹಾಗೇ ಈಡೇರಿಸ್ಕೊಳ್ತಾ ಹೋಗುವಂಥದ್ದು. ಇದನ್ನೆಲ್ಲ ಯಾರು ತ್ಯಜಿಸ್ತಾರೋ ಅವರು ಮಾತ್ರ ಯೋಗಿ. ಅದನ್ನೆಲ್ಲ ತ್ಯಜಿಸದೆ ಹೋದರೆ ಅವನನ್ನು ಯಾವ ಕಾರಣಕ್ಕೂ ಯೋಗಿ ಅಂಥೇಳಿ ಹೇಳೋಲ್ಲ. ಹಾಗಾಗಿ ಕರ್ತೃತ್ವದ ಭಾವದ ತ್ಯಾಗವು ಸನ್ಯಾಸವಾದರೆ ಕರ್ಮ ಫಲಾಸಕ್ತಿಯ ತ್ಯಾಗವು ಕರ್ಮಯೋಗವಾಗುತ್ತದೆ. ಹಾಗಾಗಿ ಇವೆರಡೂ ಒಂದೇ ಎಂಬುದನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಯೋಗಾಭ್ಯಾಸದ ಮೂಲಕ ಸೇರುವ ಸ್ಥಿತಿಯೇ ಸನ್ಯಾಸ, ಮತ್ತು ಸನ್ಯಾಸ ಭಾವವನ್ನು ಮನಸ್ಸಿನಲ್ಲಿ ಹೊಂದದೆ ಯೋಗದ ಅಭ್ಯಾಸ ಸಾಧ್ಯವಿಲ್ಲ. ಹಾಗಾಗಿ ಈ ಸನ್ಯಾಸತ್ವ ಮತ್ತು ಯೋಗಿ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ. ಹಾಗಾಗಿ ನಾವೇನು ಸಂಕಲ್ಪಗಳನ್ನು ಮಾಡಿ ಇಂಥದ್ದೇ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತೀವೋ ಅದು ಭಯಂಕರ ವಿನಾಶಕಾರಿ ಸಂಕಲ್ಪ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನು ನಾಶ ಮಾಡದ ಹೊರತು ನಮಗೆ ಏನನ್ನೂ ಕೂಡ ಸಾಧಿಸಲಾಗುವುದಿಲ್ಲ. ಸಂಕಲ್ಪಕ್ಕೆ ಇರುವಂತಹ ಇನ್ನೊಂದು ಹೆಸರೇ ಕಾಮ್ಯ, ಆಸೆ, ಆಕಾಂಕ್ಷೆ. ಈ ಆಸೆ ಆಕಾಂಕ್ಷೆಗಳೆಂಬ ಕಾಮ್ಯ ರಾಕ್ಷಸನನ್ನು ಕೊಲ್ಲದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಗತಿ ಎಂದುವಂಥದ್ದು ಅಸಾಧ್ಯ. ಹಾಗಾಗಿ ನಾವು ಈ ಆಸೆ ಆಕಾಂಕ್ಷೆಗಳನ್ನು ಬಿಡಬೇಕು ಅಂತೇಳಂದರೆ, ರಾಗ ಕ್ರೋಧಾದಿಗಳನ್ನು ತೊರಿಬೇಕು ಅಂತಂದಾಗ ಮಾತ್ರ ನಾವು ಯೋಗಿಗಳಾಗಲಿಕ್ಕೆ ಸಾಧ್ಯ. ಅದಕ್ಕೆ ಮುದ್ದುರಾಮ ಹೀಗೆ ಹೇಳ್ತಾ ಇದ್ದಾನೆ: ಕಡಲ ನೋಡದೆ ಬರಿದೆ ಬರೆದರೇನಿದೆ ಸೊಗಸು, ಕಡಲ ನೋಡದೆ ಬರೆದರೇನಿದೆ ಸೊಗಸು, ಕೃತಿಯ ಬದನೆಕಾಯಿ ಬರದು ಅಟ್ಟಲಿಕೆ, ಕಲಿತ ಜೀವನ ಪಾಠ ಮೆಟ್ಟಿಲಾಗಲಿ ಸುಖಕ್ಕೆ, ಕಲಿತ ಜೀವನ ಪಾಠ ಮೆಟ್ಟಿಲಾಗಲಿ ಸುಖಕ್ಕೆ, ಆಚರಣೆ ಅತಿ ಮುಖ್ಯ ಮುದ್ದು ರಾಮ, ಆಚರಣೆ ಅತಿ ಮುಖ್ಯ ಮುದ್ದು ರಾಮ. ಹಾಗಾಗಿ ಕಡಲನ್ನು ನೋಡದೆ ಕೇವಲ ಬರೆದ್ರೆ ಏನಪ್ಪ ಇದೆ ಸೊಗಸು, ಬರೀ ಹೇಳಲಿಕ್ಕೆ
ಒಂದು ಆಚರಣೆ. ತಿನ್ನಲಿಕ್ಕೆ ಬದನೆಕಾಯಿ ಅಂತ ಹೇಳೊಂದು ಮಾತಿದೆಯಲ್ವ ಗಾದೆ, ಹಾಗಾಗ್ಬಿಟ್ರೆ ಏನು ಪ್ರಯೋಜನ? ಆಚರಣೆ ಎಂಬುದೇ ಅತಿ ಮುಖ್ಯ. ಹೇಳುವಂಥದ್ದಿರಲಿ ಕೇಳುವಂಥದ್ದಿರಲಿ, ಹೇಳುವಂತೆ ಮತ್ತು ಕೇಳುವಂತೆ ನಾವು ನಮ್ಮ ಜೀವನವನ್ನು ನಡೆಸ್ಕೊಳ್ಬೇಕಾಗಿರೋದಿದೆಯಲ್ಲ, ಅದೇ ಬಹು ಮುಖ್ಯವಾಗಿರುವಂಥದ್ದು ಅನ್ನೋದನ್ನು ಮುದ್ದುರಾಮ ಕೂಡ ತಿಳಿಸ್ತಾ ಇದ್ದಾನೆ. ಅವರಿಬ್ಬರ ಮಾತಿನಂತೆ ನಮ್ಮ ಜೀವನವನ್ನು ಮುನ್ನಡೆಸೋದಕ್ಕೆ ನಾವು ಸರ್ವತಃ ಪ್ರಯತ್ನಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.